ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್. ನಿನ್ನೆ ಸಿಂಗಲ್ ಕಂಬ ಯಾವ ರೀತಿ ಹಾಕುವುದು ಅಂತ ತೋರಿಸಿದ್ದೆ. ಇವತ್ತು ಡಬಲ್ ಕ್ರೋಶದಲ್ಲಿ ಕಂಬಗಳನ್ನು ಯಾವ ರೀತಿ ಹಾಕುವುದು ಅಂತ ತೋರಿಸ್ತಾ ಇದ್ದೀನಿ. ಇದು ನಾರ್ಮಲ್, ನೀವು ಎಲ್ಲ ವಿಡಿಯೋಗಳಲ್ಲಿ ತೋರಿಸಿರ್ತೀನಿ. ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಹೋಗಿ ಚೆಕ್ ಮಾಡಿ. ಈ ರೀತಿ ದಾರ ಸುತ್ಕೊಳ್ಳೋದು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ಅದರಲ್ಲಿ ಯಾವ ರೀತಿ ದಾರನ ಸುತ್ಕೋಬೇಕು ಅಂತಂದ್ಬಿಟ್ಟು. ಇವಾಗ ನೋಡಿ, ಇದು ನಿನ್ನೆ ಬಂದ್ಬಿಟ್ಟು ನಾವು ಸಿಂಗಲ್ ಕ್ರೋಶದಲ್ಲಿ ಕಂಬಗಳನ್ನು ಹಾಕಿದ್ವಿ. ಇವತ್ತು ಡಬಲ್ ಕ್ರೋಶದಲ್ಲಿ ಕಂಬಗಳನ್ನು ಹಾಕೋಣ. ನಾರ್ಮಲ್ ಆಗಿ ನಾವು ಇದು ಸ್ವಲ್ಪ ದಾರ ಡಿಸ್ಟರ್ಬ್ ಆಗ್ತಾ ಇತ್ತು, ಸೊ ಅದಕ್ಕೆ ಅದನ್ನು ಕಟ್ ಮಾಡಿದೆ, ನಿನ್ನೆ ಹಾಕಿರೋದು. ಇವಾಗ ಇದನ್ನು ನಾವು ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ಇಲ್ಲಿ ನಾನು ಎರಡು ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡೋದು ಪಾರ್ಟ್ 1 ಅಲ್ಲಿ ಇರುತ್ತೆ, ನೀವು ಹೋಗಿ ಚೆಕ್ ಮಾಡ್ಬೋದು ಯಾವ ರೀತಿ ಲಾಕ್ ಮಾಡೋದು ಅಂತಂದ್ಬಿಟ್ಟು. ಇವಾಗ ನೋಡಿ, ಡಬಲ್ ಕ್ರೋಶ ಹಾಕೋಣ. ಡಬಲ್ ಕ್ರೋಶಗೆ ಈ ರೀತಿಯಾಗಿ 2 ಸತಿ ಸೂಜಿಗೆ ದಾರವನ್ನು ಸುತ್ಕೋಬೇಕಾಗುತ್ತದೆ. ನಂತರ ಬಟ್ಟೆಗೆ ಸೂಜಿಯನ್ನು ಸುಚ್ಚಿಬಿಟ್ಟು ಎಳ್ಕೊಂಬಿಟ್ಟು ಮೇಲೆಗೆ ದಾರ ಸ್ವಲ್ಪ ಉದ್ದ ಕಮ್ಮಿನೇ ಎಳ್ಕೊಳ್ಳಿ. 1 ಲಾಕ್, 2 ಲಾಕ್, 3 ಲಾಕ್, ಈ ರೀತಿಯಾಗಿ 3 ಸತಿ ಲಾಕ್ ಮಾಡಬೇಕಾಗುತ್ತದೆ. ನೋಡಿ, ಸೂಜಿಗೆ 2 ಸತಿ ದಾರವನ್ನು ಸುತ್ಕೋಬೇಕು. ನಂತರ ಬಟ್ಟೆಗೆ ಸುಚ್ಚಿಬಿಟ್ಟು ಬಟ್ಟೆಯ ಒಳಗಡೆಯಿಂದ ದಾರವನ್ನು ಎಳ್ಕೊಬಂದ್ಬಿಟ್ಟು 1 ಲಾಕ್, 2 ಲಾಕ್, 3 ಲಾಕ್. ನೋಡಿ, ಇದೇ ರೀತಿಯಾಗಿ 2 ಸತಿ ಸುತ್ಕೋಬೇಕು. ಸೂಜಿಗೆ ದಾರ, ಅದೇನೇ ಡಬಲ್ ಕ್ರೋಶ. ಲಾಕ್ ಮಾಡೋದು, ದಾರ ಸುತ್ಕೊಳ್ಳೋದು, ಈ 2 ಬಂದರೆ ಸಾಕು. ಇದರಲ್ಲಿ ನಿಮಗೆ ಡಬಲ್ ಕ್ರೋಶ ಈಸಿಯಾಗಿ ಬಂದ್ಬಿಡುತ್ತೆ. ಫಸ್ಟು ಲಾಕ್ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಲ್ಲ, ಅಲ್ಲೋಗಿ ಚೆಕ್ ಮಾಡಿ. ನಿಮಗೆ ಲಾಕ್ ಯಾವ ರೀತಿ ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತೆ. ನೋಡಿ, ಇದು ಲಾಕ್ ಮಾಡಿದೆ. ಈ ರೀತಿಯಾಗಿ 5 ಕಂಬಗಳನ್ನು ಹಾಕ್ಕೋಬೇಕು ನಾವು. 5 ಕಂಬ ಆದಮೇಲೆ 4 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. ಚೈನ್ ಹಾಕೋದು ಅಷ್ಟೇ, ಪಾರ್ಟ್ 3 ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಯಾವ ರೀತಿ ಚೈನ್ಗಳು ಹಾಕೋದು ಅಂತಂದ್ಬಿಟ್ಟು ತೋರಿಸಿದ್ದೀನಿ. ನೋಡಿ, ದಾರ 2 ಸತಿ ಸೂಜಿಗೆ ಸುತ್ತಕೊಂಡೆ, ಬಟ್ಟೆಗೆ ಸೂಜಿಯನ್ನು ಸುಚ್ಚಿಬಿಟ್ಟು ನಂತರ ಬಟ್ಟೆಯ ಒಳಗಡೆಯಿಂದ ಎಳ್ಕೊಬಂದು ದಾರನ 1 ಲಾಕ್, 2 ಲಾಕ್, 3 ಲಾಕ್. ನೋಡಿ, ಇವಾಗ ಸೂಜಿಗೆ 2 ಸತಿ ಈ ರೀತಿಯಾಗಿ ದಾರವನ್ನು ಸುತ್ಕೋಬೇಕು. ನಂತರ ಬಟ್ಟೆಗೆ ಸೂಜಿಯನ್ನು ಸುಚ್ಚಿಬಿಟ್ಟು ಬಟ್ಟೆಯ ಒಳಗಡೆಯಿಂದ ದಾರನ ಎಳ್ಕೊಬಂದು 1 ಲಾಕ್, 2 ಲಾಕ್, 3 ಲಾಕ್. ನೋಡಿ, 2 ಸತಿ ಕಂಪಲ್ಸರಿ 2 ಸತಿ ಸುತ್ಕೊಳ್ಳೇಬೇಕು, ಇಲ್ಲ ಅಂದರೆ ನಿಮಗೆ ಡಬಲ್ ಕ್ರೋಶ ಬರುವುದಿಲ್ಲ. ಸೊ ಅದರಿಂದಾಗಿ 2 ಸತಿ ಸೂಜಿಗೆ ದಾರವನ್ನು ಸುತ್ಕೊಳ್ಳಿ. ಈ ರೀತಿಯಾಗಿ 2 ಸತಿ ಸುಚ್ಚಿಬಿಟ್ಟು ಬಟ್ಟೆಯ ಒಳಗಡೆಯಿಂದ ದಾರನ ಆಚೆಗೆ ಎತ್ಕೊಬಂದ್ಬಿಟ್ಟು 1 ಲಾಕ್, 2 ಲಾಕ್, 3 ಲಾಕ್. ಇದು ಈ ಡಬಲ್ ಕ್ರೋಶ ಬಂದ್ಬಿಟ್ಟು ನಿಮಗೆ ನೋಡೋದಕ್ಕೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಆ್ಯಕ್ಚುಲಿ ಲೂಸಾಗಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಿಮ್ಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಸ್ವಲ್ಪ ನಿಧಾನಕ್ಕೆ ಟೈಟಾಗಿ ಹಾಕಿದ್ರೆ ನಿಮಗೆ ಫಿನಿಶಿಂಗ್ ಅಂತೂ ಸೂಪರಾಗಿರುತ್ತೆ ಇದು. ನೋಡಿ, ಇಲ್ಲಿ 5 ಕಂಬಗಳನ್ನು ಹಾಕಿದೆ. ನಂತರ ನಾನಿಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನನ್ನು ಹಾಕೊಂಡ್ಬಿಟ್ಟು ತಿರ್ಗಾ ಕೂಡ ಡಬಲ್ ಕ್ರೋಶದಲ್ಲಿ ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, 1 ಲಾಕ್, 2 ಲಾಕ್ ನಿನ್ನೆ ತೋರಿಸಿದ್ದೀನಿ. ಪಾರ್ಟ್ 4 ಅಲ್ಲಿ ತೋರಿಸಿದ್ದೀನಿ ಲಾಕ್ ಎಲ್ಲೆಲ್ಲಿಗೆ ಮಾಡಬೇಕು, ಯಾವ್ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಇವತ್ತು ಬಂದ್ಬಿಟ್ಟು ಬರೀ ಡಬಲ್ ಕ್ರೋಶ ಯಾವ ರೀತಿ ಹಾಕುವುದು ಅಂತ ಅಂದ್ಬಿಟ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಮೇಯ್ನ್ ದಾರನ ಸೂಜಿಗೆ 2 ಸತಿ ಸುತ್ಕೋಬೇಕು, ಅದೇನೇ ಮೇಯ್ನ್. ಇದರಲ್ಲಿ ಸೂಜಿಗೆ ದಾರನ 2 ಸತಿ ಸುತ್ಕೊಂಡ್ಬಿಟ್ಟು ಬಟ್ಟೆಗೆ ಸುಚ್ಚಿಬಿಟ್ಟು ನಾರ್ಮಲ್ ನೆನ್ನೆ ಹೆಂಗೆ ಹಾಕಿದ್ವಿ ನಾವು ಪಾರ್ಟ್ 4 ಅಲ್ಲಿ ಹೆಂಗೆ ಹಾಕಿದ್ವಿ ಅದೇ ರೀತಿಯಾಗಿ, ಏನಂದರೆ ಸೂಜಿಗೆ ದಾರ ಮಾತ್ರ ನಾವು 2 ಸತಿ ಸುತ್ಕೋಬೇಕಾಗುತ್ತದೆ ಈ ಡಬಲ್ ಕ್ರೋಶಗೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ 2 ಸತಿ ಸುತ್ಕೊಂಡ್ಬಿಟ್ಟು 1 ಲಾಕ್, 2 ಲಾಕ್, 3 ಲಾಕ್ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಫಸ್ಟ್ ನೀವು ಇದು ಹಾಕೋದಕ್ಕಿಂತ ಮುಂಚೆ ನೀವು ಪಾರ್ಟ್ 4 ಅನ್ನು ನೋಡಿಬಿಟ್ಟು ಯಾವ ರೀತಿ ಹಾಕುವುದು ಅಂತ ಅಂದ್ಬಿಟ್ಟು ಪಾರ್ಟ್ 4 ಅಲ್ಲಿ ನೋಡ್ಕೊಳ್ಳಿ. ನಂತರ ನೀವು ಈ ಡಬಲ್ ಕ್ರೋಶಗೆ ಬನ್ನಿ, ನಿಮಗೆ ಆವಾಗ ಈಸಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಯಾವ ರೀತಿ ಹಾಕುವುದು ಅಂತ ಅಂದ್ಬಿಟ್ಟು. ನೋಡಿ, ಇವಾಗ ನಾನು ಲಾಕು ಕೂಡ ಮಾಡಿದ್ದಾಯಿತು. ನೋಡಿರ್ಬೋದು ನೀವು ಲಾಕ್ ಯಾವ ರೀತಿ ಮಾಡಿದೆ ಅಂತ ಅಂದ್ಬಿಟ್ಟು. ಇವಾಗ ಒಂದು 2 ರಿಂದ 3 ಇಂಚಿನಷ್ಟು ದಾರವನ್ನು ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಒಂದು 3 ರಿಂದ 4 ಗಂಟುಗಳನ್ನು ಹಾಕ್ಕೊಳ್ಳೋಣ. ಏನಕ್ಕೆ ಅಂದರೆ ಇದು ಬಿಟ್ಕೊಳ್ದೇ ಇರಲಿ ಅಂತ ಅಂದ್ಬಿಟ್ಟು ಲಾಕ್ ಮಾಡಿಬಿಟ್ಟು ಸೂಜಿನ ತೆಗೆದುಬಿಟ್ಟು ಈ ರೀತಿಯಾಗಿ 3 ರಿಂದ 4 ಗಂಟುಗಳನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನೋಡಿ, ಡಬಲ್ ಕ್ರೋಶ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಇನ್ನೂ ನೀವು ನಿಧಾನಕ್ಕಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.